ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್, ಚಂದುರಾಜ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತು ನಾವು ಫ್ರೆಂಡ್ಸ್ ಎಲ್ಲರೂ ಸೇರಿ ಮಂತ್ರಾಲಯಕ್ಕೆ ಹೋಗ್ತಾ ಇದ್ದೀವಿ ಗೈಸ್. ಟೈಮು 5:15 ಆಗಿದೆ. ಇನ್ನೂ ಟ್ರೈನ್ ಬಂದಿಲ್ಲ, ವೆಯ್ಟ್ ಮಾಡ್ತಾ ಇದ್ದೀವಿ. ಇವಾಗ ನಾವು ರಾಮನಗರ ರೈಲ್ವೆ ಸ್ಟೇಷನಲ್ಲಿ ಇದ್ದೀವಿ. ಸಿಂಧು ಹಾಯ್. ಇವಾಗ ಮೆಜೆಸ್ಟಿಕ್ ರೀಚ್ ಆಗಿದ್ದೀವಿ. ಇವಾಗ ಮೆಜೆಸ್ಟಿಕ್ ರೈಲ್ವೆ ಸ್ಟೇಷನ್ ರೀಚ್ ಆಗಿದ್ದೀವಿ. ನಾವೆಲ್ಲರೂ ಇವಾಗ ನಡ್ಕೊಂಡು ಹೋಗ್ತಾ ಇದ್ದೀವಿ ಗೈಸ್. ಇವನು ನಮ್ಮ ಜೂನಿಯರ್ ಗೈಸ್. ನಮ್ಮ ಜೊತೆ ಬಂದಿದ್ದಾನೆ ರೋಹಿತ್ ಅಂತ. ಇವನ ಹೆಸರು. ಚಾರ್ಜ್ ಆನ್ ಮಾಡಿಲ್ಲ ಅಂತಂದ್ರೆ ನೀನು ಬ್ಲ್ಯಾಕ್ ಆಗಿ ಕಾಣಿಸ್ತೀಯ, ಓಕೆನಾ? ಬರತ್ ಏನ್ ಅನ್ಸ್ತೈತ್ ನಮ್ ಜೊತೆ ಬರ್ತಾ ಇರೋದಕ್ಕೆ? ಇವತ್ತು ಮಲ್ಕೋ. ಗುಡ್ ನೈಟ್. ಏನು ಅನ್ನಿಸ್ತಾ ಇಲ್ಲ. ಸಂಜು ಏನ್ ಅನ್ಸ್ತೈತೆ? ಇವಾಗ ನಾವು ಮೆಜೆಸ್ಟಿಕ್ ಅಲ್ಲಿ ಮಂತ್ರಾಲಯ ಟ್ರೈನ್ ಹತ್ತಿದ್ದೀವಿ. ಸೀಟ್ ಸಿಕ್ಕೈತೆ ಗೈಸ್, ಕೂತಿದ್ದೀವಿ. ಲಾಸ್ಟ್ ಟೈಮ್ ಬಂದಾಗ ನಮಗೆ ಸೀಟೇ ಸಿಕ್ಕಿರ್ಲಿಲ್ಲ, ಆದ್ರೆ ಇವಾಗ ನಾವೆಲ್ಲರೂ ಗೈಸ್. ನಾವು ಇವಾಗ ಟ್ರೈನಲ್ಲಿ ಕುತ್ಕೊಂಡು ಊಟ ಮಾಡ್ತಾ ಇದ್ದೀವಿ. ನಮ್ಗೆ ಸೀಟ್ ಹಾಕೊಟ್ಟಿದ್ದೀವನೇ ಗೈಸ್. ಹೊಟ್ಟೆ ತುಂಬ ತಿಂದ್ರಿ ಇಬ್ರುವೆ? ನೀವಿಬ್ರು ಮುಖ್ಯ ನಮ್ಗೆ. ಸಾಕತ್ ಬೆಳ್ಳ ಕಾಣ್ತವ್ರೆ. ಇಷ್ಟು ಸಾನೆ ಬೀಳ್ತೈತೆ. ಗೈಸ್, ಭರತ್ ಅವರು ಡವ್ ಬಂದಿದ್ರು. ನಾವೇನು ಕ್ಯಾಪ್ಚರ್ ಮಾಡೋದಕ್ಕಾಗಿಲ್ಲ, ಸಾರಿ. ಇವನೇ ಗೈಸ್ ಭರತು. ಬೆಳಿಗ್ಗೆ 4 ಗಂಟೆಗೆ ಮಂತ್ರಾಲಯ ರೀಚ್ ಆದ್ವಿ. ರೂಮಿಗೆ ಬರೋಷ್ಟು ಒಂದು 5 ಗಂಟೆ ಆಯಿತು. ನಾವೀಗ ರೂಮ್ ಬುಕ್ ಮಾಡಿಕೊಂಡು ರೂಮಲ್ಲಿದ್ವಿ. ರೆಸ್ಟ್ ಮಾಡಿ ಇವಾಗ ಫ್ರೆಶ್ ಅಪ್ ಆಗಿ ಎಲ್ಲ ರೆಡಿ ಆಗಿಬಿಟ್ಟು ಕೂತಿದ್ದೀವಿ. ಇನ್ನೂ ರೆಡಿ ಆಗ್ತಾಯಿದ್ದಾರೆ 2-3 ಜನ. ಹಾಗಾಗಿ ಇವಾಗ ನಾವು ಫ್ರೀಯಾಗಿ ಕೂತಿದ್ದೀವಿ ಗೈಸ್. ನಾನು ನಮ್ಮ ಸಂಜು ಇಬ್ಬರು ರೆಡಿ ಆಗಿಬಿಟ್ಟು ಕೂತಿದ್ದೀವಿ. ಇನ್ನೊಂದು 3-4 ಜನ ರೆಡಿ ಆಗಬೇಕಷ್ಟೇ. ಆಮೇಲೆ ದೇವಸ್ಥಾನಕ್ಕೆ ಹೋಗೋದು. ಎಷ್ಟು ಟೈಮ್ ಇಷ್ಟು? 9:35 9:35 9:30 ಆಗಿದೆ.
ಇನ್ನೂ ನಾಷ್ಟ ಕೂಡ ಮಾಡಿಲ್ಲ, ಹೊಟ್ಟೆ ಬೇರೆ ಹಸಿತಾ ಇದೆ. ನೈಟ್ ಬೇರೆ ಚೆನ್ನಾಗಿದ್ದಿಲ್ಲ. ಗೈಸ್ ನೈಟ್ ಊಟ ತಗೊಂಡಿದ್ವಿ, ಚೆನ್ನಾಗಿ ಇರ್ತದೆ. ನನ್ನ ಬಿಟ್ಬಿಟ್ಟು ವ್ಲಾಗ್ ಮಾಡ್ತಾಳೆ ಫ್ರೆಂಡ್ಸ್. ಎರಡನೇ ಸಲ ದರ್ಶನ ಆಯಿತು, ಬಂದು ಕೂತಿದ್ದೀವಿ. ಖುಷಿ ಆಯಿತು. ಹೌದು, ಎಷ್ಟು ಸಲ ನೋಡಿದ್ರು ಇನ್ನೂ ನೋಡಬೇಕು ಅಂತಲೇ ಅನಿಸ್ತು. ಗೈಸ್ ಇವಾಗ ನಾವು ದರ್ಶನ ಎಲ್ಲ ಮುಗಿಸಿ ಪ್ರಸಾದ ಎಲ್ಲ ತಿಂದ್ಕೊಂಡು ಪಂಚಮುಖಿ ಆಂಜನೇಯ ದೇವಸ್ಥಾನದ ಹತ್ರ ಬಂದಿದ್ದೀವಿ. ಒಂದು 6 ಪ್ಲೇಸನ್ನು ತೋರಿಸ್ತಾರಂತೆ, ಹಾಗಾಗಿ ಬಂದಿದ್ದೀವಿ. ಇದು ಫಸ್ಟ್ನೇ ಪ್ಲೇಸು. ಗಾಯ್ಸ್ ಇದು ಪಂಚಮುಖಿ ಆಂಜನೇಯ ದೇವಸ್ಥಾನ. ಫ್ರೆಂಡ್ಸ್ ನಾವಿವಾಗ 2ನೇ ಪ್ಲೇಸಿಗೆ ಬಂದಿದ್ದೀವಿ. ಇದು ಪಂಚಮುಖಿ ಪ್ರಾಣ ದೇವರಂತೆ. ಇದು 2ನೇ ಪ್ಲೇಸ್ ಗೈಸ್. ಹಾಯ್ ಮಾಡಿ ಎಲ್ರು. ನಮ್ದು ಎರಡನೇ ದೇವಸ್ಥಾನ. ಇಲ್ಲಿ ಒಳಗಡೆ ಫೋಟೋಸ್ ಮತ್ತೆ ವಿಡಿಯೋಸ್ ಏನು ಅಲ್ಲ. ಪಂಚಮುಖಿ ದೇವಸ್ಥಾನ, ಹಾಗಾಗಿ ನಾವಿಲ್ಲಿ ವಿಡಿಯೋಸ್ ಏನು ತೆಗಿಲಿಲ್ಲ. ಸೂರ್ಯದು ಫೋನ್ ಕಿತ್ಕೊಬಿಟ್ಟಿದ್ರು ಗೈಸ್. ಇವತ್ತು ಫೋಟೋ ತೆಗಿಕೊಟ್ಟು ಫೋನ್ ಕಿತ್ಕೊಬಿಟ್ಟಿದ್ರು ಗೈಸ್. ಇಲ್ಲಿ ದೇವಸ್ಥಾನದಿಂದ ಏನು ಲಕ್ಷ್ಮೀ ದೇವಸ್ಥಾನ ಇದೆಯಂತೆ, ಹಾಗಾಗಿ ನೋಡೋದಿಕ್ಕೆ ಹೋಗ್ತಾ ಇದ್ದೀವಿ ಇವಾಗ. 1 2 3 2 3 only 2 idiots, not me. ಇವಾಗ ನಾವು ನೋಡಿದ್ದು ಅಪ್ಪಣ್ಣಾಚಾರ್ಯ ಅವರ ಮನೆ, ಹಾಗೆ ಶ್ರೀ ರಾಘವೇಂದ್ರ ಸ್ವಾಮಿಗಳು ವಿಶ್ರಾಂತಿ ಪಡೆಯುವಂತಹ ಸ್ಥಳ ಹಾಗೂ ಏಕಶಿಲಾ ಬೃಂದಾವನಕ್ಕೆ ನೆಕ್ಸ್ಟ್ ನಾವು ಹೋಗ್ತಾ ಇದ್ದೀವಿ ಗೈಸ್. ನೋಡ್ತಾ ಇರಿ, ಖುಷಿ ಪಡ್ತಾ ಇರಿ. ನಮಗೆ
ಸಂಜೆ ಆಗ್ತಾ ಆಗ್ತಾ ನಮಗೆ ಮುಖಗಳೆಲ್ಲ ಬಾಡಿ ಹೋಗುತ್ತಿದೆ, ನಿದ್ದೆ ಬರುತ್ತಿದೆ. ನೋಡ್ಬೇಡ್ವಾ ಲೊಕೇಶನ್ ಗೈಸ್ ಇದು ಲಾಸ್ಟ್ ಪ್ಲೇಸು ತುಂಗಭದ್ರಾ ನದಿ ಬಂದಿದ್ದೀವಿ ಗೈಸ್ ನಾವು. ಇಲ್ಲೇನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ ಇವರು. ಅಷ್ಟೊಂದು ಜನ ಅವ್ರೆ, ಆದರೆ ನಾವು ಮಾತ್ರ ಇಲ್ಲಿ ನಿಂತಿದ್ದೀವಿ. ಅದಕ್ಕೂ ನಮಗೂ ಸಂಬಂಧ ಇಲ್ಲ ಅನ್ನೋ ಥರ. ಇವಾಗ 6:30 ನಾವು ಎಲ್ಲ ದೇವಸ್ಥಾನಗಳಿಗೆ ಹೋಗಿ ನೋಡ್ಕೊಂಡು 7 ಗಂಟೆ. ನಾನು ಅದೇ ಹೇಳಿದ್ದು 7 ಗಂಟೆ ಆಗಿದೆ ಗೈಸ್. ಇವಾಗ ನಾವು ಮತ್ತೆ ದೇವಸ್ಥಾನದ ಹತ್ರ ಹೋಗ್ತಾ ಇದ್ದೀವಿ. ನಾವೀಗ ಗೋಲಿ ಸೋಡಾ ಕುಡಿಯೋದಕ್ಕೆ ಬಂದಿದ್ದೀವಿ. ಫಸ್ಟ್ ಟೈಮ್ ಕುಡಿತಾ ಇರೋದು. ಟೇಸ್ಟ್ ಹೆಂಗಿರುತ್ತೆ ಅಂತ ರಿವ್ಯೂ ಕೊಡ್ತೀವಿ, ನೋಡ್ತಾ ಇರಿ. ನಾವೆಲ್ಲರೂ ಇವಾಗ ಬಿಟ್ಟಿದ್ದೀವಿ, ರೈಲ್ವೆ ಸ್ಟೇಷನ್. ಎಲ್ರಿಗೂ ಗುಡ್ ಮಾರ್ನಿಂಗ್. ನಾವು ಫೈನಲಿ ನಾವು ಟ್ರಿಪ್ನ ಮುಗಿಸಿದ್ದೀವಿ. ಒನ್ ಡೇ ಮಂತ್ರಾಲಯ ಟ್ರಿಪ್ನ ಮುಗಿಸಿದ್ದೀವಿ ಗೈಸ್. ಇವಾಗ ಇನ್ನೊಂದು 5 ಮಿನಿಟ್ಸ್ ರಾಮನಗರ ರೀಚ್ ಆಗ್ತೀವಿ. ಆಯಿತು, ಏನನ್ನಿಸ್ತು? ನೀನು ಚೆನ್ನಾಗಿ ಕಾಣಿಸ್ತಾ ಇಲ್ಲ. ಈಗ ಮಾತಾಡು. ನಾನು ಹೇಳಿದ್ದೆ ತಾನೇ ಮಾತಾಡ್ಬೇಕಾದ್ರೆ ಮಾತಾಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಮಾತಾಡು ಅಂತ.